ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿಯು ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಈ ತೊಗರಿಬೇಳೆಯಿಂದ ಕಡುಬು ಮಾಡೋಣ ಅಂತ ಇದ್ದೇನೆ ನೋಡ್ರಿ. ಅಂದ್ರೆ 1 ಕಪ್ ಗೋಧಿ ಹಿಟ್ಟು ತೊಳೆದ್ರಿ. 1 ಕಪ್ ಗೋಧಿ ಹಿಟ್ಟಿನಿಂದ ಈ ಬೇಳೆನ ಹಾಕಿ ಮಸ್ತಾಗಿ ಕಡುಬು ಮಾಡ್ತೀನಿ ನೋಡ್ರಿ. ಗೋಧಿ ಹಿಟ್ಟಿನ ಬಿಸಿ ಬೇಳೆ ಕಡುಬು ರೀ. ಇದನ್ನು ಮೊದಲು ಕುದಿಯಕ್ಕೆ ಇಡ್ತೀನಿ ನೋಡ್ರಿ. ಬೇಳೆನ ಸ್ವಲ್ಪ ತೊಗೊಂಡು ಭಾಳ ಏನು ತೊಳೆದಿಟ್ಟು ಸ್ವಲ್ಪ ತೊಗೊತಿದ್ದೀವಿ. ಇವನ್ನ ಒಂದು ಸ್ವಲ್ಪ ತೊಳ್ಕೊಂಬಂದು ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ ಇದು ತೊಳ್ಕೊಂಬಂದಿನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ ಇದನ್ನು ಕುದಿಯಕ್ಕೆ ಇಡ್ತೀನಿ ರೀ. ಈಗ ನೋಡ್ರಿ ಗ್ಯಾಸ್ ಚಾಲು ಮಾಡೀನಿ, ಕುದಿಯಕ್ಕೆ ಇಟ್ಟಿನಿ. ಇದು ಕುದಿಯುತ್ತನ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತೀನಿ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ನಾನು 1 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ರಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತಾರೆ ಇದು. ಈಗ ನೀರು ಹಾಕೊಂಡು ನಾದ್ಕೊತೀನಿ ನೋಡ್ರಿ. ಇದು ಗಟ್ಟಿನೇ ನಾದ್ಕೋಬೇಕ್ರಿ, ಅಂದ್ರೆ ಕಡುಬು ಚಂದ ಬರ್ತಾವ್ರಿ. ನಾನು ಸ್ವಲ್ಪ ನೀರು ಹಾಕೋತಾರೆ, ಗಟ್ಟಿಯಾಗಿ ನಾದ್ಕೋತೀನಿ ನೋಡ್ರಿ. ಈಗ ಚೆಂದಾಗಿ ನಾದ್ಕೊಂಡ್ಬರ್ತೀನಿ ರೀ. ಈಗ ನೋಡ್ರಿ ಈ ಥರ ಗಟ್ಟಿ ನಾದ್ಕೊಂಡ್ರೆ ಈಗ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಈ ಥರ ನೀರು ಇಡ್ತೀನಿ ನೋಡ್ರಿ. ಅಂದ್ರೆ ಚಂದ ನೆನೀತದ್ರಿ. ಈಗ ನೀವು ಎಷ್ಟು ಗಟ್ಟಿ ನಾದ್ಕೊಂಡು ನೋಡ್ರಿ. ಗಟ್ಟಿ ನಾಡಿದ್ರೆ ಕಡುಬು ಚಂದ ಆಗ್ತವೆ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ನೋಡ್ರಿ. ಇದಕ್ಕೆ ಬಾಲ್ ಮುಚ್ಚಿಡ್ತಾರೆ. ಇದು ನೆನೆಯಲ್ಲಿ ಒಂದು ಥರ ಬ್ಯಾಳಿ ಕುದೋದನ್ನ ನೋಡ್ತಾರೆ. ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಇದಕ್ಕೆ ಭಾಳ ನುಣ್ಣಗೆ ಕುದಿಯೋದ್ರೆ ಬ್ಯಾಳಿ ಸ್ವಲ್ಪ ಗಟ್ಟಿನೇ ಇರಬೇಕು. ಭಾಳ ನುಣ್ಣಗೆ ಕುದ್ರೆ ಚಂದ ಆಗಲ್ರಿ. ನಾವು ಕಡುಬು ಉಣ್ಬೇಕು ತಿನ್ಬೇಕಾದ್ರೆ ಬಾಯಾಗ ಬ್ಯಾಳಿ ಸಿಗಬೇಕು ರೀ, ಆ ಥರ ಕುದಿಸ್ಬೇಕು ರೀ. ಈಗ ಅದು ಕುಕ್ಕರ್ ಸ್ವಲ್ಪ ತಣ್ಣಗಾಗೋದ್ರೆ ಬೆಳ್ಳುಳ್ಳಿ ಸುರ್ಕೋತೀವಿ ನೋಡಿರಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕು ರೀ. ಇದು ನೋಡಿರಿ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ. ಇದನ್ನು ಸುರ್ಕೋತೀವಿ ನೋಡಿರಿ. ಇದಕ್ಕೆ ನಾನು ಕುಕ್ಕರ್ ತಣ್ಣಗಲ್ರಿ ಈ ಬೆಳ್ಳುಳ್ಳಿ ಸುರ್ಕೊಂಡ್ಬರ್ತದೆ. ಈಗ ನೋಡಿರಿ ಇದು ಬೆಳ್ಳುಳ್ಳಿ ಸುರ್ಕೊಂಬಂದಿನಿ ರೀ. ಈಗ ಕುಕ್ಕರ್ನ ತಣ್ಣಗಾಗಿದ್ರೆ ಬ್ಯಾಳಿ ಕುದ್ದೋದೇನು ನೋಡ್ತಾರೆ. ಈಗ ನೋಡ್ರಿ ಬ್ಯಾಳಿ ಕುದ್ದೋದು ನೋಡ್ರಿ. ಈ ಥರನೇ ಇರ್ಬೇಕ್ರಿ ಬ್ಯಾಳಿ. ಈಗ ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಗ್ಯಾಸ್ ಚಾಲು ಮಾಡೀನಿ ರೀ. ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ. ಇನ್ನೂ ಅರ್ಧ ಚರಿಗೆ ನೀರು ಹಾಕ್ತಾರೆ. ಹಾಕ್ತೀನಿ ನೋಡ್ರಿ ನೀರು. ಹಿಂಗೆ ರೊಕ್ಕ ಮಾಡಿದ್ರೆ ಬ್ಯಾಳಿ ಇನ್ನೊಂದು ಸ್ವಲ್ಪ ಬಿರುಸಿ ಇರಬೇಕಂದ್ರೆ ಬರೋಬ್ಬರಿ ನೀವು ನೋಡಿರಿ ಇಷ್ಟು ಈ ಥರ ಬ್ಯಾಳಿ ಇರಬೇಕು. ಈಗ ಇದನ್ನು ಸ್ವಲ್ಪ ಹೆಸರು ಬರಲಿ ಅಲ್ಲಿ ತನಕ ಕಡುಬು ಮಾಡ್ತೀನಿ ನೋಡ್ರಿ. ಈಗ ನೋಡಿ ಈಗ ಹಿಟ್ಟು ನೆನೆದ್ರಿ. ಈಗ ಇದು ಒಂದು ಸ್ವಲ್ಪ ಮೆದ್ಕೋತೀನಿ ನೋಡ್ರಿ ಹಿಟ್ಟು. ಈಗ ನೋಡ್ರಿ ಹಿಟ್ಟು ಮೆದ್ಕೊಂಡೀನಿ ರೀ. ಇದು 2 ಚಪಾತಿ ಆಗೋಟ್ಟು ನಾದ್ಕೊಂಡೀನಿ ರೀ ನಾನು. ಈಗ 2 ಭಾಗ ಮಾಡ್ತೀನಿ ನೋಡ್ರಿ. ಅದು ನೋಡ್ರಿ ಈ ಥರನೂ 2 ಉಳ್ಳಿ ಮಾಡ್ಕೊಂಡೀನಿ ರೀ. ಈಗ ಇದನ್ನು ತೀಡ್ತೀನಿ ನೋಡ್ರಿ. ಈ ಥರ ಸ್ವಲ್ಪ ಹಿಟ್ಟು ಹಚ್ಕೊಂಡು ತೀಡ್ಬೇಕು ರೀ. ಇದು ಈಗ ಈ ಥರ ತೀಡ್ಕೊತೀನಿ ನೋಡ್ರಿ. ಇದಕ್ಕೇನು ಎಣ್ಣೆ ಹಚ್ಚಿ ಮಡ್ಚೋದು ಏನಿಲ್ಲ, ಹಿಂಗೆ ತಿಳ್ಕೊಳ್ಳೋದ್ರಿ. ಈ ಥರ ದೊಡ್ಡದು ಮಾಡ್ತೀನಿ ನೋಡ್ರಿ. ಈ ಥರ ತೀಡಿ ನೋಡ್ರಿ. ಇದು ಚಪಾತಿ ಹೆಂಗೆ ತೀಡ್ಕೋಬೇಕ್ರಿ. ಈಗ ಇದನ್ನು ಏನು ಹೇಳ್ಬೇಕಂದ್ರೆ ಕಟ್ ಮಾಡ್ಕೋಬೇಕ್ರಿ. ಇದನ್ನು ಈ ಥರ ನೋಡ್ರಿ ಸಣ್ಣ ಸಣ್ಣ ಒಂದು ಚಾಕುವಿನಿಂದ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕ್ರಿ. ಈ ಥರ ಪೂರ್ತಿನ ಹಿಂಗೆ ಕಟ್ ಮಾಡ್ಕೊಂಡ್ಬರ್ತೀನಿ ನೋಡ್ರಿ.
ನೋಡಿರಿ ಈ ಥರ ಕಟ್ ಮಾಡೀನಿ. ಈಗ ಹೆಂಗೆ ಮಾಡಿದ್ರೆ ಈ ಥರ ಈಗ ಮತ್ತೆ ಅಡ್ಡ ಹೆಂಗೆ ಕಟ್ ಮಾಡೋದು ನೋಡಿರಿ. ಈ ಥರ ಮಾಡೋದ್ರಿ ಮಸ್ತ್ ಆಗ್ತಾವ್ರಿ ಇವು ಕಡವ್ರಿ. ಈ ಥರ ಕಟ್ ಮಾಡಿ ಬ್ಯಾಳೆ ಕುದಿಸಿದ್ರಾಗ ಹಾಕೋದ್ರಿ. ಈ ಥರ ಎಲ್ಲ ಮಾಡ್ಕೊತೀನಿ ನೋಡಿರಿ ಕಟ್ಟ. ಈ ಥರನ ಕಟ್ ಮಾಡ್ಕೊಂಡೆ ನೋಡಿರಿ. ಈ ಥರ ಹಿಂಗೆ ತೊಗೊಂಡು ಹಾಕೋದು ನೋಡಿರಿ, ಬ್ಯಾಳೆ ಒಳಗೆ ಹಾಕೋದ್ರಿ. ಈಗ ಅದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ ಅಂತಂಗೆ ಬ್ಯಾಳ್ಯಾಗ. ಈಗ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ತಾರೆ ಅಂದ್ರೆ ಅದು ಕಡುಬು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹೇಳ್ರಿ. ಈಗ ಇದು ಕುದಿಲಿಗತ್ತದ, ನೀರು ಹೆಸರು ಬಂದ ನೋಡಿರಿ. ಈ ಎಣ್ಣೆನೂ ಹಾಕಿನ್ರಿ. ಈಗ ಕಡುಬು ಹಾಕ್ತೀನಿ ನೋಡಿರಿ. ಏನು ತೊಗೊಂಡಿದ್ದೆ ಇವು ಈ ಥರ ಹಿಂಗೆ ಮಾಡಿದ್ರು ಅಲ್ಲಿ ನೀರು ಹಾಕಿದ್ರೆ ಎಲ್ಲ ಬಿಟ್ಕೋತಾವ್ರಿ ಇವು. ಹಾಕ್ತೇನೆ ನೋಡಿರಿ. ಇದೇ ಥರ ಎಲ್ಲನೂ ಹಿಂಗೆ ತೊಗೊಂಡು ಹಾಕೊಳ್ಳೋದ್ರಿ. ಒಂದು ಸ್ವಲ್ಪ ಚಮಚಲ್ಲೇ ತಿರುಗಾಡಿದ್ರೆ ಎಲ್ಲ ಒಂದಕ್ಕೊಂದು ಬಿಟ್ಬಿಡ್ತಾವ್ರಿ. ಈ ಥರ ಹಾಕಿರಿ ಹಿಂಗೆ ತಿರುಗಾಡೋದು ಅವೆಲ್ಲ ಬಿಟ್ಕೋತಾವ್ರಿ. ಅಷ್ಟು ಹಾಕ್ತೀನಿ ನೋಡ್ರಿ ಎಲ್ಲ. ಈಗ ನೋಡಿರಿ ಎಲ್ಲನೂ ಹಾಕಿನ್ರಿ ನೋಡಿರಿ. ಈ ಥರ ನೋಡಿರಿ ಒಳಗೆ ಹಾಕಿ ತಿರುಗಾಡ್ದೆ ಅಂದ್ರೆ ಎಲ್ಲ ಒಂದಕ್ಕೊಂದು ಬಿಟ್ಟು ಬಿಡ್ತಾವ್ರಿ. ಮಸ್ತ್ ಕುದಿಲತ್ತಾರ. ಈಗ ಇದೊಂದು ಚಪಾತಿ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ಒಂದು ತಿಳ್ಕೊತೀನಿ ನೋಡ್ರಿ. ಈಗ ಇದನ್ನು ತಿಳ್ಕೊತೀನಿ ನೋಡ್ರಿ. ಮೊದಲೆಲ್ಲ ಈ ಕಡುಬನ್ನ ನಮ್ಮ ಅವ್ವ ಅದು ಹೆಂಗೆ ಮಾಡ್ತೀರಂದ್ರೆ ಈ ಥರ ಹಿಟ್ಟನ್ನ ರೀ ಈ ಥರ ಮಾಡ್ಕೊಂಡ್ರಿ. ಈ ಥರ ಇದು ಒದ್ದಕ್ಕೆ ಹಿಂಗೆ ಮಾಡಿಕೊಂಡು ಇಟ್ಟು ಕೈಲಿ ಕಡಿತೀರಿ ಅವ್ರು. ಹಿಂಗೆ ಈ ಥರ ಕೈಲಿ ಕೊಡೋದು ಅದ್ರ ಬೇಳೆ ಹಾಕ್ತಿರತ್ರಿ ಅವ್ರು. ನಮ್ಗೆ ಈ ಥರ ಮಾಡೋಕೆ ಟೈಮ್ ಆಗಲ್ರಿ ಅಷ್ಟು. ಅವ್ರಂಗೆ ಅವ್ರು ಒಂದು ಕೈಯಾಗ ಹಿಂಗೆ ಹೊಡೆದು ಬಡ ಹಿಂಗೆ ಕಡಿತೀರಿ ನೋಡ್ರಿ. ಈ ಥರ ಕಡೋದು ಬೇಳೆ ಹಾಕಿ ಕುದಿಸಿ ಮಾಡೋರು ಅವರು. ನಮಗೆ ಆ ಥರ ಆಗಲ್ಲ ಅಂಥೇಳಿ ನಾ ಈ ಥರ ತೀಡಿ ಮಾಡ್ತೀನಿ ನೋಡ್ರಿ. ಈ ಥರ ಹಿಂಗೆ ಮಾಡಿದ್ರೆ ಭಾರಿ ಆಗ್ತಾವ್ರಿ ಅವನು. ಈಗ ತಿಳ್ಕೊತೀನಿ ನೋಡ್ರಿ ಅದು. ಈಗ ನೋಡ್ರಿ ಈ ಥರ ಹಿಂಗೆ ಕಡಿತಿರತ್ರಿ ನಾವು. ಅದು ಈ ಥರ ಕೈಲೇನೆ ಮೊದಲೆಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಕುದ್ಸಕ್ಕೆ ಹಾಕೋರತ್ರಿ. ಇಷ್ಟೆಲ್ಲ ನಮಗೆ ಕುತ್ಕೊಂಡು ಕೈಲೇ ಒಂದು ಈ ಥರ ಕಡಿಯೋಕ್ಕಾಗಲ್ಲ ರೀ. ಅದಕ್ಕೆ ನಾ ಈ ಥರ ತಿಳ್ಕೊತೀನಿ ರೀ. ಇವು ಎಷ್ಟು ಹಾಕ್ತೀನಿ ನೋಡ್ರಿ ಅದ್ರಾಗೆ. ಈ ಥರ ಹಾಕಿದ್ರೆ ಭಾರಿ ಆಗ್ತಾವ್ರಿ. ನಾವು ಆಗಲ್ಲ ಅಂತೇಳಿ ಈ ಥರ ಚಕ್ಕೋಲಿ ಟೈಪ್ ಕಟ್ ಮಾಡ್ಕೊತಾರೆ. ಈಗ ಅದನ್ನೊಂದು ಇಡ್ತೀನಿ ನೋಡ್ರಿ. ಈ ಥರ ಮತ್ತೆ ಇಡ್ಕೊಂಡು ಎಲ್ಲ ಕಟ್ ಮಾಡಿ ನೋಡ್ರಿ. ಈಗ ಇವತ್ತು ಹಾಕ್ತೀನಿ ನೋಡ್ರಿ ಅದ್ರಾಗೆ. ಇದೇ ಥರ ಎಲ್ಲ ಹಾಕೋತೀನಿ ನೋಡ್ರಿ. ಎಲ್ಲನೂ ಹಾಕಿ ನೋಡ್ರಿ. ಈಗ ತಿರುಗಾಡ್ತಾವೆ ನೋಡ್ರಿ. ಎಲ್ಲ ಒಂದಕ್ಕೊಂದೆಲ್ಲ ಬಿಟ್ಕೊಂಡವ್ರಿ. ಈಗ ಚೆಂದಾಗಿ ಕುದಿಲ್ರಿ ಅದು. ಈ ಬೆಳ್ಳುಳ್ಳಿನ ಈಗ ಜಜ್ಕೊಂಬರ್ತೀನಿ ನೋಡ್ರಿ. ಇದನ್ನು ಜಜ್ಕೊಂಬಂದು ನೋಡ್ರಿ. ಈಗ ಹಾಕ್ತೀನಿ ನೋಡ್ರಿ ಕಡುಬಿಗೆ. ಈಗ ಕಡುಬು ಮಸ್ತ್ ಪುಡಿ ಆಗ್ತದ್ರಿ. ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಮಸ್ತ್ ಕಡುಬು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾರೆ ನೋಡಿ. ಹಿಟ್ಟು ನಾಲ್ಕರ ಒಂಜರ ಹಾಕೀನಿ. ಈಗ ಇದಕ್ಕೊಂದು ಸ್ವಲ್ಪ ಹಾಕ್ತಾರೆ. ಹಾಕ್ತೀನಿ ನೋಡಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಈಗ ಚೆಂದ ಮಿಕ್ಸ್ ಮಾಡೀನಿ. ಒಂದು ಸ್ವಲ್ಪ ಮುಸ್ತರಿ ಚೆಂದ ಹೋಗಲ್ಲ. ಈಗ ನೋಡ್ರಿ ಮುಚ್ಚಿಡ್ತಾರೆ ಅಟ್ಟೆ. ಒಂದು 2 ನಿಮಿಷ ಇಲ್ಲ ಅದು ನೋಡ್ರಿ. ಮಸ್ತ್ ಒಮ್ಗೈದವ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೀವಿ ನೋಡ್ರಿ. ಮಸ್ತ್ ಕುದ್ದವ್ರಿ ಬ್ಯಾಳೆ ಕಡುಬು ರೀ. ಬಿಸಿ ಬೇಳೆ ಕಡುಬು ನೋಡ್ರಿ. ಇದನ್ನು ಬಿಸಿ ಇರುವಾಗಲೇ ತಿನ್ಬೇಕ್ರಿ. ಭಾರಿ ಆಗ್ತದ್ರಿ. ಥಂಡ ಆಯ್ತಂದ್ರೆ ಚಲೋ ಆಗ್ತಲ್ರಿ. ಬಿಸಿದು ತಿಂದ್ರೆ ಇನ್ನೂ ಬೇಕು ಅನಿಸ್ತದೆ ನೋಡಿ. ಅಷ್ಟು ಭಾರಿ ಆಗಿರ್ತದ್ರಿ. ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ. ಈಗ ಇದಕ್ಕೆ ಇದ್ರ ಜೊತೆ ಒಂದು ಬೌಲ್ನಾಗ ಹಾಕ್ತಾರೆ. ಈಗ ನೋಡ್ರಿ ಈ ಕಡುಬನ್ನು ಈ ತಾಟಿಗೆ ಹಾಕ್ತಾಯಿದ್ದೀನಿ ನೋಡ್ರಿ. ಈ
ಥರ ಬಿಸಿ ಬಿಸಿ ಇರುವಾಗ ತಿಂದ್ರೆ ಭಾರಿ ಮಸ್ತ್ ಹತ್ತವ್ರಿ. ಅದಕ್ಕೆ ಇದಕ್ಕೆ ಬಿಸಿಬೇಳೆ ಕಡುಬು ಅನ್ನೋದ್ರಿ. ಒಂಥರ ಭಾರಿ ಸ್ವಾದ, ಭಾರಿ ಟೇಸ್ಟ್ ನೋಡ್ರಿ ಕಡುಬು. ಇದಕ್ಕೆ ನೋಡ್ರಿ ಮ್ಯಾಲ ಸ್ವಲ್ಪ ತುಪ್ಪ ಹಾಕ್ತಾರೆ. ಈಗ ನೋಡ್ರಿ ತುಪ್ಪ ಹಾಕ್ತಾರೆ. ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಈ ಥರ ತುಪ್ಪ ರೀ. ಆಮೇಲೆ ಇದಕ್ಕೆ ಮ್ಯಾಲೆ ಕೆಂಪು ಚಟ್ನಿ ಹಚ್ತಾರೆ ನೋಡ್ರಿ. ಈಗ ನಾನು ಕೆಂಪು ಚಟ್ನಿ ಹಾಕ್ತೀನಿ ನೋಡ್ರಿ. ನಾವು ಕೆಂಪು ಚಟ್ನಿ ಎಲ್ಲ ಬರೀ ಬಿಸಿ ಬಿಸಿ ಈ ಥರ ತುಪ್ಪ ಕಡುಬು ಮಸ್ತ್ ಹತ್ತದ್ರಿ. ಇದಕ್ಕೆ ಸೈಡಿಗೆ ಸ್ವಲ್ಪ ಕೆಂಪು ಚಟ್ನಿ ಹಾಕೊಂಡು ತಿಂದ್ರೆ ಇನ್ನೂ ಭಾರಿ ರೀ ನೋಡ್ರಿ. ಈ ಥರ ಕೆಂಪು ಚಟ್ನಿ ರೀ. ಕೆಂಪು ಚಟ್ನಿ ಹಚ್ಕೊಂಡು ತಿಂದ್ರೆ ಭಾರಿ ಹತ್ತದ ನೋಡ್ರಿ. ಬಿಸಿ ಬಿಸಿ ಕಡುಬು ತುಪ್ಪನೂ ಭಾರಿ ರೀ. ಈ ಥರ ಚಟ್ನಿ ಹಚ್ಕೊಂಡು ತಿಂದ್ರೂ ಭಾರಿ ಮಸ್ತ್ ಹತ್ತದ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಒಮ್ಮೆ ಮಾಡಿದ್ರೆ ಮೆಲ ಮೆಲ ಮಾಡ್ತೀರಿ ನೋಡ್ರಿ, ಅಷ್ಟು ಚಂದ ಹತ್ತದ ರೀ. ನೋಡ್ರಿ ಬೇಳೆ ಹೆಂಗೆ ಕಾಣ್ತಾವ್ರಿ. ಈ ಥರ ಅಲ್ಲೇ ಬೇಳೆ ಬಾಯಾಗ ಸಿಗ್ಬೇಕು ರೀ. ಆ ಚಟ್ನಿ ಇಟ್ಟು ತುಪ್ಪ ಹಾಕ್ತೀನಿ ನೋಡ್ರಿ. ನೋಡಿರಿ ನಮ್ಮದು ಬಿಸಿಬೇಳೆ ಕಡುಬು ರೆಡಿ ಐತ್ರಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಬೇಳೆ ಕಡುಬಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ. ನೋಡ್ರಿ ಈ ಥರ ಕಡುಬು ತುಪ್ಪ ಹಚ್ಕೊಂಡು ತಿಂದ್ರೆ ನೋಡ್ರಿ ಮಸ್ತ್ ಹತ್ತವ್ರಿ.